ನಮಸ್ಕಾರ ಸ್ನೇಹಿತರೆ. ಸೊ ಲೆಟ್ಸ್ ಕಂಟಿನ್ಯೂ ವಿತ್ ದ ಮೆಡಾಯಬಲ್ ಹಿಸ್ಟ್ರಿ. ಸೊ ಇದುವರೆಗೂ ನಾವು ತುಗ್ಲಕ್ಸ್ವರೆಗೂ ಬಂದಿದ್ದೇವೆ. ಸೊ ತುಗ್ಲಕ್ಸ್ ಆದಮೇಲೆ ನೆಕ್ಸ್ಟ್ ಬರೋದು ಅ ವೆರಿ ಸ್ಮಾಲ್ ಫೇಸ್, ಅ ವೆರಿ ಚಿಕ್ಕದು, ತುಂಬ ಚಿಕ್ಕದು, ದಟ್ ಈಸ್ ಸೈಯದ್ ಡೈನೆಸ್ಟಿ. ಒಂದೇ ಒಂದು ಲೈನಲ್ಲಿ ಮುಗಿದೋಗುವಂಥ ಡೈನೆಸ್ಟಿ ಇದು. ಬಿಕಾಸ್ ಇದರಲ್ಲಿ ಇಂಪಾರ್ಟೆಂಟ್ ಈವೆಂಟ್ಸ್ ಏನೂ ಆಗಿಲ್ಲ. ನೋಡಿ, ಸೈಯದ್ ಡೈನೆಸ್ಟಿನ ಫೌಂಡ್ ಮಾಡಿದ್ದು ಕಿಜ್ರಾ ಖಾನ್, KHIZARA, ಕಿಜ್ರಾ ಖಾನ್ ಅವರು. ಆ್ಯಂಡ್ ಇಟ್ ವಾಸ್ ಅರೌಂಡ್ 1414 ಹಿಡಿದು 1451ವರೆಗೂ ಆಯಿತಾ, ಕಿಜ್ರಾ ಖಾನ್. ಬಟ್ ನೆನ್ಪಿಟ್ಕೊಳ್ಳಿ, ಕಿಜ್ರಾ ಖಾನ್ ಡಿಡ್ಂಟ್ ಅನೌನ್ಸ್ ಹಿಮ್ಸೆಲ್ಫ್ ಆಸ್ ದ ಟ್ರೂ ರೂಲರ್. ಅಂದರೆ ನಂದೇ ಈ ಡೈನೆಸ್ಟಿ ಅಂತ ಅವ್ರು ಅನೌನ್ಸ್ ಮಾಡಲಿಲ್ಲ. ಹೀ ಅನೌನ್ಸ್ಡ್ ಹಿಮ್ಸೆಲ್ಫ್ ಆಸ್ ರೈಯತೆ ಅಲ, ರೈಯತ್ ಐ ಅಲ್ಲ ಅಂತ. ರೈಯತೆ ಅಲ್ಲ ಅಂದರೆ ಕೇರ್ ಟೇಕರ್. ನಾನು ಒಬ್ಬರ ಬಗ್ಗೆ ಕೇರ್ ತಗೊಳ್ತಾ ಇದ್ದೇನೆ. ಐ ಆಮ್ ಅ ಕೇರ್ ಟೇಕರ್. ಕೇರ್ ಟೇಕರ್ ಆಫ್ ಹೂಮ್? ನೋಡಿ, ತಿಮೂರ್ ಅವ್ರು ಹೋದ್ಮೇಲೆ, ಅಮೀರ್ ತಿಮೂರ್ ಅವ್ರು ತೀರೋದ್ಮೇಲೆ ಅವ್ರ ಮಗ ಶಾರುಖ್ ಅವ್ರು ಪವರ್ಗೆ ಬರ್ತಾರೆ. ಸೊ ಶಾರುಖ್ ಅವ್ರು ಯಾವಾಗ ಪವರ್ಗೆ ಬರ್ತಾರಲ್ವ, ಆ ಟೈಮಲ್ಲಿ ಕಿಜ್ರಾ ಖಾನ್ ಅವ್ರು ಹೇಳ್ತಾರೆ, ಭಾರತದಲ್ಲಿ ಐ ಆಮ್ ದ ಕೇರ್ ಟೇಕರ್ ಆಫ್ ಶಾರುಖ್ ಆ್ಯಂಡ್ ಐ ಆಮ್ ದ ರಯತೆ ಅಲ್ಲ ಅಂತ ಅಷ್ಟೇ. ಆ್ಯಂಡ್ ಇವ್ರು ಆಲ್ಮೋಸ್ಟ್ 1414 1451 ಇರ್ತಾರೆ. ಹಿ ವಾಸ್ ದ ಸ್ಟ್ರಾಂಗೆಸ್ಟ್ ರೂಲರ್ ಆಫ್ ಸೈಯದ್ ಡೈನೆಸ್ಟಿ ಅಷ್ಟೇ. ಸೈಯದ್ ಡೈನೆಸ್ಟಿಯಲ್ಲಿ ಇರೋದು ಎರಡು ಪಾಯಿಂಟ್. ಒಂದು, ಇಂಪಾರ್ಟೆಂಟ್ ರೂಲರ್ ಬಂದುಬಿಟ್ಟು ಕಿಜ್ರಾ ಖಾನ್. ಹೀ ಕಾಲ್ಡ್ ಹಿಮ್ಸೆಲ್ಫ್ ಆಸ್ ರೈಯತೆ ಅಲ್ಲ, ಅಂದರೆ ಕೇರ್ ಟೇಕರ್ ಅಂತ. ಐ ಆಮ್ ದ ಕೇರ್ ಟೇಕರ್ ಆಫ್ ತಿಮೂರ್ನ ಮಗನಾದಂಥ ಶಾರುಖ್ನ ನಾನು ಟೇಕ್ ಕೇರ್ ಮಾಡ್ತೇನೆ ಅಂತ ಅಷ್ಟೇ. ಅದಕ್ಕಿಂತ ಜಾಸ್ತಿ ಏನಿಲ್ಲ. ಸೊ ದಿಸ್ ಇಸ್ ನಾಟ್ ಅನ್ ಇಂಪಾರ್ಟೆಂಟ್ ಟಾಪಿಕ್. ಇಂಪಾರ್ಟೆಂಟ್ ಈಸ್ ಲೋಧಿ ಡೈನೆಸ್ಟಿ. ಇಂಪಾರ್ಟೆಂಟ್ ಟಾಪಿಕ್ ಬಂದುಬಿಟ್ಟು ಲೋಧಿ ಡೈನೆಸ್ಟಿ. ನೋಡಿ, ಲೋಧಿ ಡೈನೆಸ್ಟಿಲಿ ನಾವು ಸ್ವಲ್ಪ ಇಂಪಾರ್ಟೆಂಟ್ ಫೇಸಸ್ ನೋಡಬೇಕು. ಬಿಕಾಸ್ ದಿಸ್ ಇಸ್ ದ ಲಾಸ್ಟ್ ಡೆಲ್ಲಿ ಸುಲ್ತಾನೇಟ್ ಡೈನೆಸ್ಟಿ. ಬಿಕಾಸ್ ಇದಾದಮೇಲೆ ಬಾಬರ್ ಅವ್ರು ಎಂಟ್ರಿ ಕೊಟ್ಕೊಂಡು ಮುಘಲ್ ಎಂಪರರ್ನ ಶುರು ಮಾಡ್ತಾರೆ, ಮುಘಲ್ ಎಂಪೈರ್ನ. ಸೊ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಲೋಧಿ. ತುಂಬ ಚಿಕ್ಕ ಕಾನ್ಸೆಪ್ಟ್ ಇದು. ಸೊ ಇದು ಸ್ಟಾರ್ಟ್ ಆಗೋದು 1451 1526. 1526ವರೆಗೂ ಹೋಗುತ್ತೆ ಲೋಧಿ ಡೈನೆಸ್ಟಿ. ನೋಡಿ, ದ ಫೌಂಡರ್ ವಾಸ್ ಬೆಹಲುಲ್ ಲೋಧಿ. ತುಂಬ ಚಿಕ್ಕ ಕಾನ್ಸೆಪ್ಟ್ ಇದು. ದ ಫೌಂಡರ್ ವಾಸ್ ಬೆಹಲುಲ್ ಲೋಧಿ. ಆ್ಯಂಡ್ ಬೆಹಲುಲ್ ಲೋಧಿ ಯಾವಾಗ ಈ ಕಂಪ್ನಿನ ಸ್ಥಾಪನೆ ಮಾಡ್ತಾರಲ್ವ, ನೆನ್ಪಿಟ್ಕೊಳ್ಳಿ, ಇದುವರೆಗೂ ಡೆಲ್ಲಿ ಸಲ್ತನತ್ನ ಆಳಿದಂಥ ಪ್ರತಿಯೊಬ್ಬ ರಾಜ ವಾಸ್ ಟರ್ಕಿಶ್ ಒರಿಜಿನ್. ಟರ್ಕಿಶಿಂದ ಬಂದಿರ್ತಾರೆ, ಟರ್ಕಿ ಕಡೆಯಿಂದ. ಎವ್ರಿ ಒನ್ ವಾಸ್ ಟರ್ಕಿಶ್ ಒರಿಜಿನ್. ಫಾರ್ ದ ಫಸ್ಟ್ ಟೈಮ್ ಇಟ್ ಈಸ್ ಅಫ್ಘಾನ್ ಒರಿಜಿನ್. ಇದು ಅಫ್ಘಾನಿಸ್ತಾನ್ ಕಡೆಯಿಂದ ಬರೋರು ಇವರು. ದಿಸ್ ಇಸ್ ದ ಅಫ್ಘಾನ್ ಒರಿಜಿನ್ ಡೈನೆಸ್ಟಿ. ಫಾರ್ ದ ಫಸ್ಟ್ ಟೈಮ್ ಡೆಲ್ಲಿ ಸಲ್ತನೇಟಲ್ಲಿ ಟರ್ಕಿಷ್ನ ಬಿಟ್ಟು ಆಳ್ವಿಕೆ ಮಾಡಿದಂಥ ಫಸ್ಟ್ ಅಫ್ಘಾನ್ ರೂಲ್ ಏನಿದೆ, ದಟ್ ವಾಸ್ ಲೋಧಿ ಡೈನೆಸ್ಟಿ. ಓಕೆ, ಸೊ ಬೆಹಲುಲ್ ಲೋಧಿ ಯಾವಾಗ ಪವರ್ಗೆ ಬರ್ತಾರಲ್ವಾ, ಹಿ ಮೇಕ್ಸ್ ಅ ವೆರಿ ಇಂಪಾರ್ಟೆಂಟ್ ಕಂಡೀಷನ್. ಒಂದು ರೂಲ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಆ ರೂಲ್ ಏನಂದರೆ, ಅಡ್ಮಿನಿಸ್ಟ್ರೇಷನಲ್ಲಿ ಏನೇ ಮಿನಿಸ್ಟ್ರಿ ಇದೆಯೋ, ಅಡ್ಮಿನಿಸ್ಟ್ರೇಷನ್ ಯಾವ್ಯಾವ ಮಿನಿಸ್ಟ್ರಿ ಇದೆಯೋ, ಆ ಮಿನಿಸ್ಟ್ರಿಯಲ್ಲಿ ಕುತ್ಕೊಳ್ಳುವಂಥ ನೋಬೆಲ್ಸ್ ಏನಿದ್ದಾರೆ, ದೇ ಶುಡ್ ಬಿ ಐದರ್ ಮೈ ಫ್ರೆಂಡ್ಸ್, ನನ್ನ ಸ್ನೇಹಿತರಾಗಿರಬೇಕು, ಇಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರಬೇಕಂತ. ಪ್ಯೂರ್ ನೆಪೋಟಿಸಮ್ ಕಾನ್ಸೆಪ್ಟ್. ಬೆಹಲುಲ್ ಲೋಧಿ ಅವ್ರು ಏನು ಹೇಳ್ತಾರೆ, ಅಡ್ಮಿನಿಸ್ಟ್ರೇಷನ್ ಇರುವಂಥ ಪ್ರತಿಯೊಂದು ಪೊಸಿಷನ್ಸ್ ಏನಿದೆ, ಅದು ನಮ್ಮ ಸ್ನೇಹಿತರು ಹಾಗೂ ಸಂಬಂಧಿಕರು ಅಥವಾ ನಮ್ಮ ಫ್ಯಾಮಿಲಿ ಮೆಂಬರ್ಸೇ ಕೂತ್ಕೋಬೇಕು, ಅನ್ಯರಿಗೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ದಿಸ್ ವಾಸ್ ದ ಕ್ಲಿಯರ್ ರೂಲ್ ಮೇಡ್ ಬೈ ಬೆಹಲುಲ್ ಲೋಧಿ. ಬಟ್ ಬೆಹಲುಲ್ ಲೋಧಿ ಆದಮೇಲೆ ಬರುವಂಥ ನೆಕ್ಸ್ಟ್ ರೂಲರ್ ಏನಿದೆ, ಸಿಕಂದರ್ ಲೋಧಿ ಅವರು. ದ ನೆಕ್ಸ್ಟ್ ರೂಲರ್ ವಾಸ್ ಸಿಕಂದರ್ ಲೋಧಿ ಅವರು ಈ ರೂಲ್ನ ಓವರ್ಲುಕ್ ಮಾಡ್ತಾರೆ. ಈ ರೂಲ್ ತೆಗೆದುಬಿಡ್ತಾರೆ. ಏನು ಗುರು, ಇದೆಲ್ಲ ಸರಿಯಲ್ಲ, ಟ್ಯಾಲೆಂಟ್ ಇರೋರಿಗೆ ಪವರ್ ಕೊಡಬೇಕು, ನೆಪೋಟಿಸಮ್ಗಲ್ಲ ಅಂತ ಸಿಕಂದರ್ ಲೋಧಿ ಅವರು ಈ ರೂಲ್ನ ತೆಗಿತಾರೆ. ಯಾವ ರೂಲ್ನ? ಇದುವರೆಗೂ ಪೊಸಿಷನ್ಸ್ ಏನಿದೆ ಅಡ್ಮಿನಿಸ್ಟ್ರೇಷನಲ್ಲಿ, ದಟ್ ವಾಸ್ ಗಿವನ್ ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಈಗ ಅದನ್ನು ಸ್ಲೋಲಿ ರಿಮೂವ್ ಮಾಡ್ತಾರೆ ಸಿಕಂದರ್ ಲೋಧಿ ಅವರು. ಆ್ಯಂಡ್ ಸಿಕಂದರ್ ಲೋಧಿ ಅವ್ರದ್ದು ಎರಡು ಇಂಪಾರ್ಟೆಂಟ್ ಇನಿಷಿಯೇಟಿವ್ಸ್ ಇದೆ. ಫಸ್ಟ್ ಒನ್, ದ ಬ್ಯೂಟಿಫುಲ್ ಸಿಟಿ ಆಗ್ರಾ ಏನಿದೆ, ಇವರು ಅದಕ್ಕೆ ಫೌಂಡೇಶನ್ ಇಡ್ತಾರೆ. ಹೀ ಈಸ್ ದ ಫೌಂಡರ್ ಆಫ್ ದ ಆಗ್ರಾ ಸಿಟಿ, ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಸಿಟಿ. ತಾಜ್ ಮಹಲ್ ಏನು ನಮ್ಮ ಅಪ್ಕಮಿಂಗಲ್ಲಿ ಯಾರಪ್ಪ ಅದು ಶಹಜಾನ್ ಅವ್ರು ಕಟ್ಟಿಸ್ತಾರೆ, ಆ ಊರು ಆಗ್ರಾ ಏನಿದೆ, ಅದಕ್ಕೆ ಶಂಕುಸ್ಥಾಪನೆ ಮಾಡೋದು ಸಿಕಂದರ್ ಲೋಧಿ ಅವರು. ಇದಾದಮೇಲೆ ನೆನ್ಪಿಟ್ಕೊಳ್ಳಿ, ಗಜ ಅಂದರೆ ನಿಮ್ಗೆ ಗೊತ್ತಿರುತ್ತೆ. ಗಜ ಈಸ್ ಅ ವೆರಿ ಫೇಮಸ್ ವರ್ಡ್ ದಟ್ ಈಸ್ ಯೂಸ್ ಟು ಮೆಜರ್ ದಟ್. ಓಕೆ, ಗಜ ಗೊತ್ತಿದೆ ಅಲ್ಲ, 1 ಗಜ 2 ಗಜ 3 ಗಜ ಅಂತ ಏನು ಹೇಳ್ತೇವೆ. ಫಸ್ಟ್ ಆಫ್ ಆಲ್ ಗಜ ಅಂದರೆ ಏನಂತ ಅರ್ಥ ಮಾಡ್ಕೊಳ್ಳಿ. ನೋಡಿ, ಒಂದು ಆನೆ ಇದ್ದರೆ, ಫಾರ್ ಎಕ್ಸಾಂಪಲ್ ಒಂದು ಆನೆ ಇದೆ ಅಂತ ಇಟ್ಕೊಳ್ಳಿ, ಇದು ಆನೆ ಕಾಲು. ಓಕೆ, ಇದೊಂದು ಕಾಲು, ಇದು ಇನ್ನೊಂದು ಕಾಲು ಕಾಣಲ್ಲ. ಅದಾದಮೇಲೆ ಇಲ್ಲೊಂದು ಕಾಲು ಬರುತ್ತೆ, ಅದರಿಂದ ಇನ್ನೊಂದು ಕಾಲು ಬರುತ್ತೆ, ನಿಮಗದು ಕಾಣಲ್ಲ, ಇದು ಅದರ ಬಾಲ ಅಂತ ಇಟ್ಕೊಳ್ಳಿ. ಓಕೆ, ಇದು ಆನೆ. ಓಕೆ, ಕೊಂಬು ಕೂಡ ಬಿಡಿಸು. ಓಕೆ, ಹಲ್ಲು, ಆನೆ. ಸೊ ಗಜ ಅಂದರೆ ಜನರಲಿ ಟೆಕ್ನಿಕಲ್ ವರ್ಡಲ್ಲಿ ಗಜ ಅಂದರೆ ಆನೆಯ 2 ಕಾಲೇನಿದೆ, ಫ್ರಂಟ್ ಮತ್ತು ಬ್ಯಾಕ್, ಈ ಡಿಸ್ಟೆನ್ಸ್ ನಾವು ಗಜ ಅಂತ ಕರಿತೇವೆ. ದಿಸ್ ಇಸ್ ಗಜ.
ಒಂದು ಬೆಳೆದಿರುವಂಥ ಆನೆಯ ಮುಂದಿನ ಮತ್ತು ಹಿಂಭಾಗದ ಕಾಲಿನ ಮಧ್ಯದಲ್ಲಿ ಬರುವಂಥ ಗ್ಯಾಪ್ ಏನಿದೆ ದಟ್ ಈಸ್ ಕಾಲ್ಡ್ ಎಸ್ ಗಜ. ಅದೇ ಇದನ್ನು ಗಜ ಅಂತ ಕರೀತಾರೆ. ಸೊ ಆ ಗಜ ಅನ್ನೋ ಮೆಷರ್ಮೆಂಟ್ಗೆ ಇವರು ಒಂದು ಹೊಸ ಹೆಸರಿಡ್ತಾರೆ, ಅದ್ರ ಹೆಸರು ಗಜ-ಎ ಸಿಕಂದರಿ ಅಂತ. ಆ ಗಜ ಅನ್ನೋ ಮೆಷರ್ಮೆಂಟ್ ಏನಿದೆ ಅದಕ್ಕೆ ಇವರು ಹೆಸರಿಡ್ತಾರೆ, ದಟ್ ಈಸ್ ಗಜೆ ಸಿಕಂದರಿ ಅಂತ. ಇವರು ಗಜೆ ಸಿಕಂದರಿ ಅಂತ ಕರೀತಾರೆ ಅದನ್ನು. ಅ ನ್ಯೂ ಮೆಷರ್ಮೆಂಟ್ ಟೂಲ್ ವಾಸ್ ಇನ್ವೆಂಟೆಡ್, ಅವ್ರ ಒಂದು ಮೆಷರ್ ಮಾಡೋಕ್ಕೆ ಹೊಸ ಯೂನಿಟ್ನ ಕಂಡುಹಿಡಿತಾರೆ, ದಟ್ ಈಸ್ ಗಜೆ ಸಿಕಂದರಿ. ನೆನ್ಪಿಟ್ಕೊಳ್ಳಿ, ಸಿಕಂದರ್ ಲೋಧಿ ಅವ್ರದ್ದು 3 ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್. ಫಸ್ಟ್ ಒನ್, ಅಡ್ಮಿನಿಸ್ಟ್ರೇಷನ್ ವಾಸ್ ನಾಟ್ ಓನ್ಲಿ ರೆಸ್ಟ್ರಿಕ್ಟೆಡ್ ಟು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್, ಬರೀ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ನಲ್ಲ ಎಲ್ಲರನ್ನೂ ಬೆಳ್ಸಕ್ಕೆ ಬರ್ತಾರೆ. ಎರಡನೇದು, ಆಗ್ರಾ ಸಿಟಿಗೆ ಶಂಕುಸ್ಥಾಪನೆ ಮಾಡ್ತಾರೆ. ಮೂರನೇದು, ಗಜೆ ಸಿಕಂದರಿ ಅನ್ನೋ ಒಂದು ಒಂದು ಮೆಷರ್ಮೆಂಟ್ ಯೂನಿಟ್ನ ಕಂಡುಹಿಡಿತಾರೆ. ಆಯಿತಾ? ಇದಾದಮೇಲೆ ದೀಸ್ ಆರ್ ದ 2 ಇಂಪಾರ್ಟೆಂಟ್. ಫಸ್ಟ್ ಒನ್, ಬೆಹಲುಲ್ ಲೋಧಿ ಅವರು ಕಂಡುಹಿಡಿತಾರೆ, ಅಡ್ಮಿನಿಸ್ಟ್ರೇಷನ್ ಮೇಲೆ ಕಂಡೀಷನ್ ಹಾಕ್ತಾರೆ. ಸಿಕಂದರ್ ಲೋಧಿ ಅವರು ಆ ಕಂಡೀಷನ್ನ ಸ್ವಲ್ಪ ರಿಲಿನೇಟ್ ಮಾಡ್ತಾರೆ, ಆಮೇಲೆ ಆಗ್ರಾ ಸಿಟಿಗೆ ಶಂಕುಸ್ಥಾಪನೆ ಮಾಡ್ತಾರೆ. ಆಮೇಲೆ ಗಜೆ ಸಿಕಂದರಿ ಅನ್ನೋ ಒಂದು ಮೆಷರ್ಮೆಂಟ್ ಟೂಲ್ನ ಇನ್ವೆಂಟ್ ಮಾಡ್ತಾರೆ. ಮೆಷರ್ಮೆಂಟ್, ಓಕೆ, ಅಳತೆ ಮಾಡುವಂಥ ಒಂದು ಯೂನಿಟ್. ಇದಾದಮೇಲೆ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ದ ಲಾಸ್ಟ್ ರೂಲರ್ ಆಫ್ ದ ಡೈನೆಸ್ಟಿ ಅಂದರೆ ಕೊನೆ ರೂಲರ್, ಇವ್ರ ಹೆಸರು ಬಂದುಬಿಟ್ಟು ಇಬ್ರಾಹಿಂ ಲೋಧಿ. ಮೋಸ್ಟ್ ಇಂಪಾರ್ಟೆಂಟ್, ಹಿ ವಾಸ್ ಇಬ್ರಾಹಿಂ ಲೋಧಿ. ನೋಡಿ, ಇಬ್ರಾಹಿಂ ಲೋಧಿ ಹತ್ರ 2 ತುಂಬ ಯುನೀಕ್ ಫೀಚರ್ಸ್ ನೀವು ನೆಟ್ಕೋಬೇಕು. ಫಸ್ಟ್ ಒನ್, ಹಿ ಹ್ಯಾಡ್ ದ ಸ್ಟ್ರಾಂಗೆಸ್ಟ್ ಆರ್ಮಿ, ಬಿಗ್ಗೆಸ್ಟ್ ಆ್ಯಂಡ್ ದ ಸ್ಟ್ರಾಂಗೆಸ್ಟ್ ಆರ್ಮಿ. ಸಿಕ್ಕಾಪಟ್ಟೆ ಸ್ಟ್ರಾಂಗೆಸ್ಟ್ ಆರ್ಮಿ ಇತ್ತು ಅವ್ರ ಹತ್ರ, ಎಲಿಫೆಂಟ್ಸ್ ಇತ್ತು, ಎಲ್ಲ ಇತ್ತು. ಇಟ್ ವಾಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಆರ್ಮಿ. ಆ್ಯಂಡ್ ಹಿ ವಾಸ್ ಆಲ್ಸೋ ದ ಸ್ಟ್ರಾಂಗೆಸ್ಟ್ ರೂಲರ್. ಸ್ಟ್ರಾಂಗೆಸ್ಟ್ ಆರ್ಮಿ ಕೂಡ ಇತ್ತು, ಆ್ಯಂಡ್ ಹಿ ವಾಸ್ ಆಲ್ಸೋ ದ ಸ್ಟ್ರಾಂಗೆಸ್ಟ್ ರೂಲರ್. 2 ಫೆಸಿಲಿಟೀಸ್ ಇತ್ತು. ಇದ್ರ ಜೊತೆಗೆ ವೆನ್ ಯು ಟಾಕ್ ಅಬೌಟ್ ಇಸ್ ನೇಚರ್, ಇವ್ರು ಸ್ವಲ್ಪ ಅಗ್ರೆಸಿವ್ ಆಗಿದ್ರು, ಕೋಪ ಜಾಸ್ತಿ, ಆಯಿತಾ, ಎದೆ ಮೇಲೆ ಹೋಗೋದು ಗೊತ್ತಿದೆಯಾ, ಸ್ವಲ್ಪ ಏನಾರು ಅಂದರೆ ಮೈ ಮೇಲೆ ಬಂದುಬಿಡ್ತಾರೆ ಜನ, ಆ ಥರ ಅಗ್ರೆಸಿವ್ ಮೆಂಟಾಲಿಟಿ ಕೂಡ ಇತ್ತು. ಜೊತೆಗೆ ಇವರು ಬೇರೆಯವ್ರಿಗೆ ಅಷ್ಟೊಂದು ರೆಸ್ಪೆಕ್ಟ್ ಕೂಡ ಕೊಡ್ತಾ ಇರಲಿಲ್ಲ, ತುಂಬ ಏನನ್ನೋದು ಚೀಪಾಗಿ ನೋಡ್ತಾ ಇದ್ರು. ಹಿ ವಾಸ್ ಒನ್ ಆಫ್ ದ ಅಗ್ರೆಸಿವ್ ಕಿಂಗ್. ತುಂಬ ಕೋಪ ಆಯ್ತಿತ್ತು, ಬಟ್ ಇನ್ನೊಬ್ಬರಿಗೆ ಬೆಲೆ ಕೂಡ ಕೊಡ್ತಿರಲಿಲ್ಲ, ರೆಸ್ಪೆಕ್ಟ್ ಕೂಡ ಕೊಡ್ತಾ ಇರಲಿಲ್ಲ, ಆಯಿತಾ. ಆ್ಯಂಡ್ ರೆಸ್ಪೆಕ್ಟ್ ಬಿಡಿ, ರೆಸ್ಪೆಕ್ಟ್ ಬೇರೆಯವ್ರಿಗಲ್ಲ, ತನ್ನ ಫ್ಯಾಮಿಲಿ ಮೆಂಬರ್ಸು ಕೂಡ ಅವ್ರು ಅಷ್ಟು ರೆಸ್ಪೆಕ್ಟ್ ಕೊಡ್ತಾ ಇರಲಿಲ್ಲ. ದಿಸ್ ವಾಸ್ ದ ಪ್ರಾಬ್ಲಮ್. ಸೊ ಇದರಿಂದ ಏನಾಗುತ್ತೆ, ಈ ರೆಸ್ಪೆಕ್ಟ್ ಕೊಡ್ತಿರುವಂಥ ಕಾರಣದಿಂದ ಏನಾಗುತ್ತೆ, ಅವರ ಗವರ್ನರ್ ಆದಂಥ, ಅವರ ಕೆಳಗೆ ವರ್ಕ್ ಮಾಡುವಂಥ ಗವರ್ನರ್ ಆದಂಥ ದೌಲತ್ ಖಾನ್ ಲೋಧಿ ಅವರು, ದೌಲತ್ ಖಾನ್ ಲೋಧಿ ಅವರ ಕೆಳಗೇನೆ ಗವರ್ನರ್ ಆದಂಥ ದೌಲತ್ ಖಾನ್ ಲೋಧಿ ಅವರು ಏನಿದ್ದಾರೆ, ಇವರು ಬಾಬರ್ನ ಇನ್ವೈಟ್ ಮಾಡ್ತಾರೆ, ಝಹೀರುದ್ದೀನ್ ಬಾಬರ್ನ. ಓಕೆ, ಝಹೀರುದ್ದೀನ್ ಬಾಬರ್ನ ಇನ್ವೈಟ್ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಝಹೀರುದ್ದೀನ್ ಬಾಬರ್ ಏನಿದ್ರು, ಇವರು ಕಾಬೂಲಲ್ಲಿದ್ದರು, ವಾಸ್ ರೂಲಿಂಗ್ ಕಾಬೂಲ್ ಆ್ಯಸ್ ಆಫ್ ನೌ. ಬಾಬರ್ಗೆ ಇನ್ವಿಟೇಷನ್ ಕಳ್ತಾರೆ, ನೋಡ್ಗುರು ನೀನು ಬಾ, ನಮ್ಮ ಅಣ್ಣನ ಮೇಲೆ, ನಮ್ಮ ಫ್ಯಾಮಿಲಿ ಮೆಂಬರ್ ಮೇಲೆ ಅಟ್ಯಾಕ್ ಮಾಡು, ನಮ್ಮ ಡೈನೆಸ್ಟಿ ಹೊಡ್ಕೊಂಡು ಹೋಗು ಅಂತ. ಹಿ ಈಸ್ ಇನ್ವೈಟಿಂಗ್ ಬಾಬರ್ ಟು ಅಟ್ಯಾಕ್ ಆನ್ ಹೂಮ್ ನಾವು, ಇಬ್ರಾಹಿಂ ಲೋಧಿ. ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಇಫ್ ಇನ್ ಸಿ, ಇಲ್ಲಿ ಹೆಸರು ನೋಡಿದ್ರು ಕೂಡ ಇಬ್ಬರದು ಲೋಧಿ ಅಂತಲೇ ಇದೆ. ಬಟ್ ದೌಲತ ಖಾನ್ ಲೋಧಿ ಅವ್ರು ಏನು ಹೇಳ್ತಾರೆ, ಬಾಬರ್ನ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ನೀನು ಬಾ ಗುರು ಇಬ್ರಾಹಿಂ ಲೋಧಿ ಮೇಲೆ ಅಟ್ಯಾಕ್ ಮಾಡು ಅಂತ ಹೇಳ್ತಾರೆ. ಅಣ್ಣ ಅಲ್ಲ, ಬೈ ಮಿಸ್ಟೇಕ್ ಬಂತು, ಇಬ್ರಾಹಿಂ ಲೋಧಿ ಮೇಲೆ ಅಟ್ಯಾಕ್ ಮಾಡುವಂತ. ಹೂ ಈಸ್ ದಿಸ್ ಪರ್ಸನ್? ಹಿ ಈಸ್ ದ ಗವರ್ನರ್ ಆಫ್ ದೌಲತ ಖಾನ್ ಲೋಧಿ ಅವರು. ಹಿ ಈಸ್ ದ ಗವರ್ನರ್ ವರ್ಕಿಂಗ್ ಅಂಡರ್ ಇಬ್ರಾಹಿಂ ಲೋಧಿ ಕೆಳಗೆ ಗವರ್ನರ್ ಆಗಿ ಕೆಲಸ ಮಾಡ್ತಿರುವಂಥ ದೌಲತ್ ಖಾನ್ ಲೋಧಿ ಅವರು ಅವರ ಅಗ್ರೆಸಿವ್ ನೇಚರ್ ಮತ್ತು ರೆಸ್ಪೆಕ್ಟ್ಲೆಸ್ ಬಿಹೇವಿಯರ್ ಇಷ್ಟಪಡದೆ ಝಹೀರುದ್ದೀನ್ ಬಾಬರ್ಗೆ ಇನ್ವಿಟೇಷನ್ ಕೊಡ್ತಾರೆ, ನೀನು ಬಂದು ಅಟ್ಯಾಕ್ ಮಾಡು ಅಂತ. ಬಟ್ ನೆನ್ಪಿಟ್ಕೊಳ್ಳಿ, ಬಾಬರ್ ಇನಿಷಿಯಲಿ ಅಟ್ಯಾಕ್ ಮಾಡ್ಕೊಳ್ಳೋಕ್ಕೆ ರೆಡಿ ಇರಲ್ಲ. ಹಿ ವಿಲ್ ನಾಟ್ ಬಿ ರೆಡಿ ಟು ಕಮ್ ಆ್ಯಂಡ್ ಅಟ್ಯಾಕ್ ಇಬ್ರಾಹಿಂ ಲೋಧಿ. ಯಾಕೆ? ನೆನ್ಪಿಟ್ಕೊಳ್ಳಿ, ಬಾಬರ್ ಹತ್ರ ಒಬ್ಬ ಸೈನಿಕ ಇದ್ದರೆ ಇಬ್ರಾಹಿಂ ಲೋಧಿ ಹತ್ರ 10 ಸೈನಿಕರಿದ್ದರು. 1:10 ರೇಷಿಯೋ. 10 ಪಟ್ಟು ಸ್ಟ್ರಾಂಗ್ ಆಗಿರುವಂಥ ಇಬ್ರಾಹಿಂ ಲೋಧಿ ಸೇನೆಯಲ್ಲಿ ಬಾಬರ್ಗೆ ಅನಿಸ್ತು, ಗುರು ನನ್ನ ಹತ್ರ ಒಬ್ಬ ಸೈನಿಕ ಇದ್ದರೆ ಅವನ್ನ ಹೊಡೆಯೋಕ್ಕಲ್ಲ 10 ಜನ ನಿಂತಿರ್ತಾರೆ. ಸೊ 1:10 ಫೈಟ್ ಈಸ್ ನಾಟ್ ಕಂಫರ್ಟೇಬಲ್, ಸೊ ನಾನು ಯುದ್ಧ ಮಾಡಲ್ಲ ಅಂತ ಅಂದ್ಕೊಳ್ತಾನೆ. ಬಟ್ ಆ ಟೈಮಲ್ಲಿ ಏನಾಗುತ್ತೆ, ದೌಲತ ಖಾನ್ ಅವರು ಇವ್ರಿಗೊಂದು ಅಶ್ಯೂರೆನ್ಸ್ ಕೊಡ್ತಾರೆ. ಹಿ ಗಿವ್ಸ್ ಎನ್ ಅಶ್ಯೂರೆನ್ಸ್. ಆ ಅಶ್ಯೂರೆನ್ಸ್ ಏನಂದರೆ, ರಾಣಾ ಸಂಘ ಅವರು ಕೂಡ ನಿಂಗೆ ಸಪೋರ್ಟ್ ಮಾಡ್ತಾರೆ ಗುರು ಅಂತ. ರಾಣಾ ಸಂಘ, ದ ರೂಲರ್ ಆಫ್ ಮೇವಾಡ್. ನೆನ್ಪಿಟ್ಕೊಳ್ಳಿ, ಮೇವಾಡ್ನ ಆಳ್ತಾ ಇದ್ರು. ಸೊ ದೌಲತ ಖಾನ್ ಅವರು ಹೇಳ್ತಾರೆ, ನೋಡ್ಗುರು ನಿಮಗೆ ರಾಣಾ ಸಂಘ ಅವ್ರ ಸಪೋರ್ಟ್ ಇರುತ್ತೆ, ನೀನು ಬಾ, ನಿನ್ನ ಆರ್ಮಿನ ತೊಗೊಂಡು ನೀನು ಬಾ, ನಾನು ರಾಣಾ ಸಂಘ ಅವ್ರನ್ನ ಕಳಿಸ್ಕೊಡ್ತೇನೆ, ನೀವಿಬ್ಬರು ಸೇರಿ ಇಬ್ರಾಹಿಂ ಲೋಧಿನ ಸೋಲಿಸಿ ಅಂತ ಹೇಳ್ತಾರೆ. ಇದರಿಂದ ಬಾಬರ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ನನಗೆ ರಾಣಾ ಸಂಘ ಅವ್ರು ಸಪೋರ್ಟ್ ಮಾಡ್ತಾರಲ್ವ ಹೆಂಗಿದ್ರು, ಸೊ ನನ್ನ ಸೈನ್ಯ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ, ನನ್ನ ಸೈನ್ಯ ಸ್ಟ್ರಾಂಗ್ ಆದಮೇಲೆ ಇಬ್ರಾಹಿಂ ಲೋಧಿನ ಹೊಡೆದಾಕೋಣ ಅಂತ ಬಾಬರ್ ಅವರು ಭಾರತಕ್ಕೆ ಬರ್ತಾರೆ. ಈ ಕಮ್ಸ್ ಟುವರ್ಡ್ಸ್ ಇಂಡಿಯಾ. ನೆನ್ಪಿಟ್ಕೊಳ್ಳಿ, ಅವ್ರು ಭಾರತಕ್ಕೆ ಬಂದು ಇಬ್ರಾಹಿಂ ಲೋಧಿ ಜೊತೆ ಫೈಟ್ ಮಾಡ್ತಾರೆ. ಈ ಬ್ಯಾಟಲ್ನ ನಾವು ತುಂಬ ಫೇಮಸ್ ಆಗಿ ಬ್ಯಾಟಲ್ ಆಫ್ ಪಾನಿಪತ್ ಅಂತ ಕರೀತೇವೆ. ಫಸ್ಟ್ ಬ್ಯಾಟಲ್ ಆಫ್ ಪಾನಿಪತ್. ಇಟ್ ಈಸ್ ಫಸ್ಟ್ ಬ್ಯಾಟಲ್ ಆಫ್ ಪಾನಿಪತ್ 1526.
ಈ ಫೈಟ್ ಯಾರ್ಯಾರ ಮಧ್ಯೆ ಆಗ್ತಿದೆ? ಜಹೀರುದ್ದೀನ್ ಬಾಬರ್ ವರ್ಸಸ್ ಇಬ್ರಾಹಿಂ ಲೋಧಿ. ಬಟ್ ಇಲ್ಲಿ ಹೈಲೈಟ್ ಏನಂದರೆ ರಾಣಾ ಸಂಘ ಅವರು ಬರಲ್ಲ. ರಾಣಾ ಸಂಘ ಆಫ್ ಮೆಹಬಾದ್ ಅವ್ರು ಏನು ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿರ್ತಾರೆ ಬಾಬರ್ಗೆ, ಆ ಸಪೋರ್ಟ್ ಸಿಗಲ್ಲ. ಸೊ ನಾವು ಬಾಬರ್ ಹ್ಯಾಸ್ ಟು ಫೈಟ್ ಅಲೋನ್ ವಿತ್ ಇಬ್ರಾಹಿಂ ಲೋಧಿ. ನೆನ್ಪಿಟ್ಕೊಳ್ಳಿ 1:10 ರೇಷಿಯೋ. ಬಾಬರ್ ಹತ್ರ 1/10 ಆರ್ಮಿ ಇದೆ ಇಫ್ ಯು ಕಂಪೇರ್ ವಿತ್ ಇಬ್ರಾಹಿಂ ಲೋಧಿ. ಬಟ್ ಸ್ಟಿಲ್ ಇಷ್ಟು ಕಮ್ಮಿ ಸೈನಿಕರಿದ್ದರೂ ಕೂಡ ಬಾಬರ್ ಅವರು ಈ ಯುದ್ಧನ ಗೆಲ್ತಾರೆ. ಹಿ ವಿನ್ಸ್ ದ ಫಸ್ಟ್ ಬ್ಯಾಟಲ್ ಆಫ್ ಪಾನಿಪತ್. ಅದು ಹೆಂಗೂ ಗುರು ಸಾಧ್ಯ? ಅಷ್ಟು ಚಿಕ್ಕ ಆರ್ಮಿನ ಇಟ್ಕೊಂಡು ಅವ್ರು ಗೆದ್ರು ಅಂದರೆ ಬಾಬರ್ ಯೂಸಸ್ ಟ್ರೂ ಸ್ಟ್ರಾಟಜಿ ಅಪ್ಲೈ ಮಾಡ್ತಾರೆ ಇವರು. ಫಸ್ಟ್ ಒನ್ ಈಸ್ ಹಿ ಯೂಸಸ್ ಕೆನನ್ಸ್ ಫಾರ್ ದ ಫಸ್ಟ್ ಟೈಮ್. ತೋಪುಗಳಂತ ಅಂತಾರೆ ಗೊತ್ತಾ? ಹಿಂಗಿರುತ್ತೆ, ಹಿಂಗೊಂದು ನಾಸಲ್ ಇರುತ್ತೆ, ಇಲ್ಲೊಂದು ಬೆಂಕಿ ಹಚ್ಚಿದ್ರೆ ಸಾಕು, ಇಲ್ಲಿಂದ ಒಂದು ಕಲ್ಲು ಥರ ಇರುವಂಥ ಕೆನಾನ್ ಹೊರಗೆ ಬರುತ್ತೆ. ಇಲ್ಲಿ ಗನ್ ಪೌಡರ್ ಹಾಕಿ ಶಾರ್ಟ್ ಮಾಡಿದ್ರೆ ಕೆನಾನ್ ಮುಂದೆ ಹೋಗುತ್ತೆ. ತೋಪುಗಳಂತ ಕರಿತೇವೆ. ನೀವು ಇನ್ ಕೇಸ್ ಬಾಹುಬಲಿ ಮೂವಿ ನೋಡಿದರೆ ಕ್ಲೈಮ್ಯಾಕ್ಸಲ್ಲಿ ಪಾರ್ಟ್ 1 ನಮ್ಮ ಬಾಹುಬಲಿಯವರು ಹೊಡಿತಾರಲ್ವ, ಕಲ್ಲು ಥರ ಹೊರಗೆ ಹೋಗುತ್ತೆ, ದಟ್ ಈಸ್ ಕೆನಾನ್. ಸೊ ಫಾರ್ ದ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಬಾಬರ್ ಅವರು ಕೆನನ್ಸ್ನ ಬಳಸ್ತಾರೆ, ಫಾರ್ ವಿಚ್ ಇಬ್ರಾಹಿಂ ಲೋಧಿ ಹ್ಯಾಡ್ ನೋ ಆನ್ಸರ್. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಈ ಕೆನನ್ಸ್ನ ಅವರು ತುಲುಗ್ಮಾ ಸ್ಟ್ರಾಟಜಿಯಲ್ಲಿ ಯೂಸ್ ಮಾಡ್ಕೊಳ್ತಾರೆ. ತುಲುಗ್ಮಾ. ಸೊ ಇವಾಗ ತುಲುಗ್ಮಾ ಸ್ಟ್ರಾಟಜಿ ಅಂದರೆ ಏನಪ್ಪ ಅಂತ ನೀವು ಕೇಳೋದಾದ್ರೆ ನೋಡಿ, ಲೆಟ್ ಮೀ ಸೇ ದಿಸ್ ಈಸ್ ಹೌ ಬ್ಯಾಟಲ್ ಫೀಲ್ಡ್ ಲುಕ್ಸ್ ಲೈಕ್. ಆರ್ಮಿನ ನೋಡಿರ್ತೀರಲ್ವ ನೀವು, ಇಂಡಿಯನ್ ಆರ್ಮಿನ. ಸೊ ಅವ್ರು ಏನು ಕ್ರಿಯೇಟ್ ಮಾಡ್ಕೊಳ್ತಾರೆ? ಒಂದು ಬಂಕರ್ಸ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ. ಬಂಕರ್ಸ್ ಅಂದರೆ ಇಲ್ಲೊಂದು ಹೊಂಡ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಯಾವಾಗಲೂ ಬಂಕರ್ಸ್ ಹತ್ರ ಇಂಡಿಯನ್ ಆರ್ಮಿಯವರು ಕೆಳಗೆ ಒಂದು ಹೊಂಡ ನಿಲ್ಲಿಸ್ಕೊಳ್ತಾರೆ. ಈ ಹೊಂಡದಲ್ಲಿ ಅವ್ರ ಆರ್ಮಿ ಸೋಲ್ಜರ್ಸ್ ನಿಂತ್ಕೊಳ್ತಾರೆ, ನಮ್ಮವರು ಡಿಫೆನ್ಸ್ಗೆ. ಓಕೆ, ಸೊ ಇದೇ ಟೈಮಲ್ಲಿ ಏನಾಗುತ್ತೆ, ಈ ಗ್ಯಾಪ್ ಇದೆ ಅಲ್ವಾ, ಇಲ್ಲಿ ಬಾಬರ್ ಅವ್ರು ಏನು ಮಾಡ್ತಾರೆ, ಹಿ ಫಿಕ್ಸಸ್ ದ ಕೆನಾನ್ಸ್. ಇಲ್ಲಿ ಕೆನಾನ್ಸ್ನ ಫಿಕ್ಸ್ ಮಾಡ್ತಾರೆ, ಕೆನಾನ್ಸ್. ಓಕೆ, ಈ ಜಾಗದಲ್ಲಿ ಕೆನಾನ್ಸ್ನ ಫಿಕ್ಸ್ ಮಾಡ್ತಿದ್ದಾರೆ. ಈ ಕೆನಾನ್ಸ್ದು ಏಮ್ ಏನಿದೆ ಅಲ್ವಾ, ದಿಸ್ ವಾಸ್ ನಾಟ್ ಆನ್ ದ ಸೋಲ್ಜರ್ಸ್. ಇದು ಸೋಲ್ಜರ್ಸ್ ಮೇಲೆ ಇಟ್ಟಿರಲಿಲ್ಲ, ಅಪೋಸಿಟ್ ಟೀಮಲ್ಲಿರುವಂಥ ಆನೆಗಳ ಮೇಲೆ ಫೋಕಸ್ ಮಾಡ್ತಾರೆ, ಆನೆಗಳ ಮೇಲೆ. ಸೊ ಈ ಕೆನಾನ್ಸ್ ಏನಿದೆ, ಇದು ಹೋಗಿ ಇಬ್ರಾಹಿಂ ಲೋಧಿ ಅವರ ಆನೆಗಳ ಮೇಲೆ ಅಟ್ಯಾಕ್ ಮಾಡುತ್ತೆ. ಈ ಕೆನಾನ್ಸ್ ಏನೇ ಇದ್ರೂ ಕೂಡ ಇಟ್ ವಾಸ್ ಅಟ್ಯಾಕಿಂಗ್ ಆನ್ ದ ಎಲಿಫೆಂಟ್ಸ್ ಆಫ್ ಇಬ್ರಾಹಿಂ ಲೋಧಿ. ಯಾವಾಗ ಆನೆಗೆ ಪೆಟ್ಟು ಬೀಳುತ್ತೆ ಅಲ್ವಾ, ಅದು ಹೆದರ್ಕೊಬಿಡುತ್ತೆ. ಆನೆ ಹೆದರ್ಕೊಂಡ ಮೇಲೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತು, ಚಿಂದಿ ಆಚೆ ಈಚೆ ಓಡೋಕ್ಕೆ ಶುರು ಮಾಡುತ್ತೆ. ಯಾವಾಗ ಆನೆಗಳು ಆಚೆ ಈಚೆ ಓಡೋಕ್ಕೆ ಶುರು ಮಾಡ್ತಲ್ವಾ, ಇಬ್ರಾಹಿಂ ಲೋಧಿ ಆನೆಗಳು ಇಬ್ರಾಹಿಂ ಲೋಧಿ ಸೈನಿಕರನ್ನೇ ಸಾಯಿಸೋಕ್ಕೆ ಶುರು ಮಾಡುತ್ತೆ. ನೆನ್ಪಿಟ್ಕೊಳ್ಳಿ, ಬಾಬರ್ ಅವರು ತಮ್ಮ ಕೆನಾನ್ಸ್ ಏನಿದೆ, ತೋಪ್ಗಳೇನಿದೆ, ಇದನ್ನು ಇಬ್ರಾಹಿಂ ಲೋಧಿ ಅವರು ಆನೆಗಳ ಮೇಲೆ ಹೊಡೋಕ್ಕೆ ಶುರು ಮಾಡ್ತಾರೆ. ಆ ಟೈಮ್ ಪೀರಿಯಡಲ್ಲಿ ಏನಾಗಿದೆ, ಈಗ ಆನೆಗಳು ಎಲ್ಲ ಕಡೆ ಓಡಾಡಿಕೊಂಡು ಕಚ್ಕ ಅಂತ ಸೈನಿಕರನ್ನ ತುಳಿತಿದ್ದಾರೆ. ಇದೇ ಟೈಮ್ ಪೀರಿಯಡಲ್ಲಿ ಇನ್ ಕೇಸ್ ನೀವು ಬಾಹುಬಲಿ ಮೂವಿ ನೋಡಿದ್ದೆ, ತ್ರಿಶೂಲ ವ್ಯೂ ಅಂತ ಒಂದು ಮೂಮೆಂಟ್ ಇದೆ, ತ್ರಿಶೂಲ ವ್ಯೂ. ಇನ್ ಕೇಸ್ ನೀವು ಬಾಹುಬಲಿ ನೋಡಿದರೆ ಪಾರ್ಟ್ 1, ತ್ರಿಶೂಲ ವ್ಯೂ ಅಂದ್ರೇನು, ಸುತ್ತೂರದಿಂದ, ನೆನ್ಪಿಟ್ಕೊಳ್ಳಿ, ಸುತ್ತೂರದಿಂದ ಬಾಹುಬಲಿ ಮಾಹಿಷ್ಮತಿ ಟೀಮ್ ಅವ್ರು ಹೋಗಿ ಕವರ್ ಮಾಡ್ಕೊಳ್ಳೋದು. ಸೊ ತುಲುಗ್ಮಾ ಸ್ಟ್ರಾಟಜಿ ಅಂದರೆ ಅಪೋಸಿಟ್ ಟೀಮ್ನ ಕಂಪ್ಲೀಟಾಗಿ ಸರೌಂಡ್ ಮಾಡುವಂಥದ್ದು. ಇಲ್ಲಿ ಎಲಿಫೆಂಟ್ಸ್ ಕೇಯೋಸ್ ಮಾಡ್ತಿರೋದ್ರಿಂದ ಸೈಲೆಂಟಾಗಿ ಬಾಬರ್ ಅವ್ರ ಆರ್ಮಿ ಏನಿದೆ ಅದು ಇಬ್ರಾಹಿಂ ಲೋಧಿ ಅವ್ರ ಆರ್ಮಿನ ಕಂಪ್ಲೀಟಾಗಿ ಕವರ್ ಮಾಡುತ್ತೆ. ಆ್ಯಂಡ್ ದೆನ್ ದೇ ಸ್ಟಾರ್ಟ್ ಟೇಕಿಂಗ್ ಓವರ್ ಒನ್ ಬೈ ಒನ್ ಕತ್ತರಿಸ್ಕೊಂಡು ಹೋಗ್ತಾರೆ ಇಬ್ರಾಹಿಂ ಲೋಧಿ ಆರ್ಮಿನ. ಸೊ ಈಗೇನಾಗ್ತಿದೆ, ಕಮ್ಮಿ ಜನ ಇದ್ದರೂ ಕೂಡ 1:10 ರೇಷಿಯೋದಲ್ಲಿ ಯುದ್ಧ ನಡೆದರೂ ಕೂಡ ಬಾಬರ್ ಅವರು ತುಲುಗ್ಮಾ ಸ್ಟ್ರಾಟಜಿ ಮತ್ತು ಕೆನಾನ್ಸ್ನ ಬಳಸ್ಕೊಂಡು ಸ್ಟ್ರಾಂಗೆಸ್ಟ್ ಆರ್ಮಿ ಆದಂಥ ಇಬ್ರಾಹಿಂ ಲೋಧಿ ಅವ್ರನ್ನ ಸೋಲಿಸಿ ಫಾರ್ ದ ಫಸ್ಟ್ ಟೈಮ್ ಮುಘಲ್ ರೂಲ್ನ ಭಾರತದಲ್ಲಿ ಎಸ್ಟ್ಯಾಬ್ಲಿಷ್ ಮಾಡ್ತಾರೆ. ಸೊ ನೆನ್ಪಿಟ್ಕೊಳ್ಳಿ, ದ ಫೌಂಡರ್ ಆಫ್ ಮುಘಲ್ ರೂಲ್ ಇಸ್ ಜಹೀರುದ್ದೀನ್ ಬಾಬರ್ ಅವರು. ದಿಸ್ ಈಸ್ ವಾಟ್ ದ ಸ್ಟೋರಿ ಆಫ್, ಇದುವರೆಗೂ ನಾವು ನೋಡಿದ ಸ್ಟೋರಿ ಏನಿದೆ, ದಿಸ್ ಈಸ್ ದ ಸ್ಟೋರಿ ಆಫ್ ಡೆಲ್ಲಿ ಸಲ್ತನತ್. ಇನ್ಮೇಲೆ ನಾವು ನೋಡ್ತಿರುವಂಥ ಸ್ಟೋರಿ ಏನಿದೆ, ಇಟ್ ಈಸ್ ಮುಘಲ್ ಎಂಪರರ್ಸ್. ಸೊ ಡೆಲ್ಲಿ ಸಲ್ತನತ್ತಲ್ಲಿ ನಾವು ಏನೇನು ನೋಡಿದ್ದೀವಿ ಅಂತ ಕೇಳೋದಾದರೆ, ಫಸ್ಟ್ ನಾವು ಸ್ಲೇವ್ ಡೈನೆಸ್ಟಿ ನೋಡಿದ್ದೇವೆ. ಇದಾದಮೇಲೆ ನಾವು ನೋಡಿದ್ದು ಖಿಲ್ಜಿ ಡೈನೆಸ್ಟಿ, ಆಯಿತಾ. ಖಿಲ್ಜಿ ಡೈನೆಸ್ಟಿ ಆದಮೇಲೆ ನಾವು ಲೋಧೀಸ್ನ ಆರ್ಡರಲ್ಲಿ ಬರೀತಿಲ್ಲ, ಸುಮ್ಮನೆ ಬರೀತಾ ಇದ್ದಾನೆ. ನಾವು ಲೋಧೀಸ್ನ ನೋಡಿದ್ವಿ. ಆಮೇಲೆ ತುಗ್ಲಕ್ಸ್ನ ಕೂಡ ನೋಡಿದ್ದೇವೆ, ತುಗ್ಲಕ್ ಡೈನೆಸ್ಟಿ ನೋಡಿದ್ದೇವೆ. ಸೈಯದ್ ಬ್ರದರ್ಸ್ನ ಕೂಡ ನೋಡಿದ್ದೇವೆ, ಸೈಯದ್ ಡೈನೆಸ್ಟಿ, ಆಯಿತಾ. ಸೊ ಸ್ಲೇವ್ ಡೈನೆಸ್ಟಿ, ಖಿಲ್ಜಿ ಡೈನೆಸ್ಟಿ, ತುಗ್ಲಕ್ ಡೈನೆಸ್ಟಿ, ಸೈಯದ್ ಡೈನೆಸ್ಟಿ, ಲೋಧಿ ಡೈನೆಸ್ಟಿ. ಇದಾದಮೇಲೆ ಇನ್ಯಾವುದಾದ್ರು ಮಿಸ್ ಆಗಿದ್ರೆ ಐ ಆಮ್ ಸಾರಿ, ನಂಗೆ ಕರೆಕ್ಟಾಗಿ ನೆನಪಾಗ್ತಿಲ್ಲ. ಸೊ ಟಿಲ್ ನಾವು ವಿ ಹ್ಯಾವ್ ಕಂಪ್ಲೀಟೆಡ್ ದ ಡೆಲ್ಲಿ ಸಲ್ತನತ್. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಡೆಲ್ಲಿ ಸಲ್ತನತ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಭಾರತದಲ್ಲಿ ಇನ್ವೇಷನ್ಸ್ ಆಗಿತ್ತು. 3 ಜನ ಇನ್ವೇಡರ್ಸ್ ಬಂದಿದ್ರು. ಅದರಲ್ಲಿ ಮೊಹಮ್ಮದ್ ಘೂರಿ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಒನ್. ಮೊಹಮ್ಮದ್ ಗೌರಿ ಅಂತ ಏನು ಕರಿತೀರಾ, ಬಿಕಾಸ್ ಅವ್ರು ಬಂದ ಮೇಲೆ, ಮೊಹಮ್ಮದ್ ಘೂರಿ ಅವ್ರು ತೀರೋದ್ಮೇಲೆ ಏನಾಗುತ್ತೆ, ಕುತುಬುದ್ದೀನ್ ಐಬಕ್ ಅವರು, ದ ಟ್ರಸ್ಟೆಡ್ ಸ್ಲೇವ್ ಆಫ್ ಮೊಹಮ್ಮದ್ ಘೋರಿ, ಕುತುಬುದ್ದೀನ್ ಐಬಕ್ ಅವರು ಸ್ಲೇವ್ ಡೈನೆಸ್ಟಿನ ಎಸ್ಟಾಬ್ಲಿಷ್ ಮಾಡ್ತಾರೆ, ಆಯಿತಾ. ಇದಾದಮೇಲೆ ಕೊನೆಯದಾಗಿ ಭಾರತ ಖಂಡದಲ್ಲಿ ಇದ್ದಂಥ ಡೆಲ್ಲಿ ಸಲ್ತನತ್ ಯಾರ್ದಂತ ಕೇಳೋದಾದರೆ, ಇಟ್ ವಾಸ್ ಲೋಧಿ ಡೈನೆಸ್ಟಿ. ಇಬ್ರಾಹಿಂ ಲೋಧಿ ಅವರು ಫಸ್ಟ್ ಬ್ಯಾಟಲ್ ಆಫ್ ಪಾನಿಪತ್ 1526
ಫಸ್ಟ್ ಬ್ಯಾಟಲ್ ಆಫ್ ಪಾನಿಪತ್ 1526 ಝಹೀರುದ್ದೀನ್ ಬಾಬರ್ ಕೈಯಲ್ಲಿ ಸೋತು ಬಾಬರ್ ಬಿಕಮ್ಸ್ ದ ನೆಕ್ಸ್ಟ್ ರೂಲರ್ ಆ್ಯಂಡ್ ಅಫಿಷಿಯಲಿ ಅವರಿಗೆ ಏನು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ, ಈಸ್ ಎಸ್ಟಾಬ್ಲಿಷಿಂಗ್ ದ ಮುಘಲ್ ರೂಲ್. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಇದುವರೆಗೂ ಆಗಿದ್ದ ಟಾಪಿಕ್ನ ಒಂದು 2-3 ಸಲ ರಿವೈಸ್ ಮಾಡ್ಕೋಬೇಡಿ, ಬಿಕಾಸ್ ನೆಕ್ಸ್ಟ್ ಬರೋದು ಮುಘಲ್ ಎಂಪರರ್, ದಟ್ಸ್ ಅ ಸಪ್ರೇಟ್ ಪಾರ್ಟ್. ಓಕೆನಾ? ಜೈ.